ಇವತ್ತು ಸಾಯಂಕಾಲ ಆದ್ರೆ ನ್ಯೂಸ್ ಫಸ್ಟ್ ಚಾನಲ್ ಅಲ್ಲಿ 5:30 6 ಗಂಟೆ 6:30 ಒಂದು ಪ್ರೋಗ್ರಾಮ್ ಇದೆ. ನ್ಯೂಸ್ ಫಸ್ಟ್ ಅಲ್ಲಿ ಒಂದು ಅರ್ಧ ಗಂಟೆ ನೀವು ಫ್ರೀ ಇದ್ರೆ, ಈಗ ಅಡ್ಡ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ರಾಜಕಾರಣಿಗಳನ್ನು ನೋಡೋಣ ನಿಮ್ಗೆ ಅಂತ ಅನ್ಸಿದ್ರೆ ನಾವೆಲ್ಲ ನಿಮ್ಗೆ ನಾಟ್ ಇಂಟ್ರೆಸ್ಟಿಂಗ್ ಪರ್ಸನಾಲಿಟೀಸ್. ಏನು ಅಂದ್ರೆ ನೀವೆಲ್ಲ ಪಾಲಿಟಿಕ್ಸ್ ಅಂದ್ರೆ ದೂರದಿಂದ ನಿಂತ್ಕೊಂಡು ಮಾತಾಡ್ತಿದ್ದೀರಾ. ತಾಕತ್ತಿದ್ರೆ ಬಂದು ಚೇಂಜ್ ಮಾಡಿ, ಇಲ್ಲ ತೆಪ್ಪಗಿರಿ. ನಾವೆಲ್ಲ ಏನೋ ಬದಲಾವಣೆ ಮಾಡಕ್ ಬಂದಿದೀವಿ, ಪ್ರಯತ್ನ ಪಡ್ತಿದೀವಿ. ವಿಲ್ ಚೇಂಜ್. ನನಗೆ ಯಾರೋ ಹೇಳಿದ್ರು ಇನ್ನು 20-30 years ನಾನು ಹೇಳ್ತೀನಿ, ನನ್ನ ಕೈ ಎಷ್ಟಾಗುತ್ತೋ ಅಷ್ಟು ಟೈಮ್, ಇವತ್ತು 6 ರಿಂದ 7 ತಾಸು ಒಂದು ಹಳ್ಳಿ ಹಾಕೊಂಡು ಮೊನ್ನೆ ಅಜ್ವಾರ 600 ರಿಂದ 700 ಮನೆ ಪಕ್ಕದೂರು, ಇಲ್ಲಿ ಆಲ್ರೆಡಿ ಒಂದು 5-6 ವಾರ್ಡ್ ಮನೆಗೂ ಸುತ್ತಿದ್ದೀನಿ, ಕಷ್ಟ ಕೇಳಿದ್ದೀನಿ, ಸ್ಟ್ರಗಲ್ ಕೇಳಿದ್ದೀನಿ. 6-7 ಅವರ್ ಸುತ್ತೋದು ಅಷ್ಟು ಈಸಿ ಅಲ್ಲ. ಅದ್ರ ಮಧ್ಯೆ ನನ್ನ 100 ಟೆನ್ಷನ್ಸ್ ಇರುತ್ತೆ, ನನ್ನ ಅಕಾಡೆಮಿ ಇರುತ್ತೆ. ಮಧ್ಯಾಹ್ನ ಹೋಗಿ 2 ಗಂಟೆಗೆ ಪಾಠ ಸ್ಟಾರ್ಟ್ ಮಾಡ್ಬೇಕು. ನಾನು ಬೆಳಗ್ಗೆ 4-4:15 ಬಿಟ್ಟು ನಮಸ್ತೆ ಚಿಕ್ಕಬಳ್ಳಾಪುರ ಮಾಡಿ 2-2:30 ನಾನು ಚಾಕ್ಟಿ ಸಿಡಿಬೇಕು. ನನ್ನ ಜೀವನ ಅದು, ನನ್ನ ಭವಿಷ್ಯ ಅದು. ನಿಮ್ಗೆ ಕೊಡ್ತೀವೋ ಸ್ಕಾಲರ್ಶಿಪ್ ದುಡ್ಡು ನನ್ನ ಅಕಾಡೆಮಿಯಲ್ಲೇ ದುಡಿಬೇಕು. ರಾತ್ರಿ 8-9 ಪಾಠ ಮಾಡಿ ಮನೆಗೆ ಹೋಗ್ತೀನಿ. ಇದು ರೊಟೀನು. ಯಾರೋ ಹೇಳಿದ್ರು ಏನಕ್ಕಪ್ಪ ರಿಸ್ಕ್, ನಿಮ್ಮನ್ನ ಯಾರು ಬಲವಂತ ಮಾಡಿ ಮನೆ ಹತ್ರ ಬಂದು ಆರ್ತಿ ಎತ್ತಿರಲ್ಲ, ಬಾ ಡಿಗ್ರಿ ಮಾಡು IAS ಮಾಡು ಅಂತ. ನೀನೇ ಕನಸು ಕಟ್ಕೊಂಡು ಬಂದಿರೋದು. ಆದ್ರೆ ಫೇಸ್ ಮಾಡು, ಇಲ್ಲ ಸುಮ್ನೆ ಇರು. ಚೆನ್ನಾಗಿ ಓದಿ, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಗೆ ಆರ್ಡರ್ ಮಾಡಲ್ಲ, ನಾನು ರಿಕ್ವೆಸ್ಟ್ ಮಾಡ್ತೀನಿ, ಆದಷ್ಟು ರ್ಯಾಗಿಂಗ್ ಇಂದ ಈ ಕಾಲೇಜ್ ಲಿಮಿಟ್ಸ್ ಅಲ್ಲಿ ಬೈಕ್ಸ್ ಸ್ಪೀಡ್ ಲಿಮಿಟ್ ದಯವಿಟ್ಟು ಎಲ್ಲ ಇದು ಮಾಡಿ. ಮತ್ತೆ ಹುಡುಗರಿಗೂ ಹೇಳ್ತೀನಿ, ನೀವು ಫ್ರೆಂಡ್ಶಿಪ್ ಅಲ್ಲಿ ಹೆಂಗಾದ್ರೂ ಇರಿ ಮಗ, ಬಟ್ ಆದ್ರೆ ಒಂದ್ ಮಗುನ ರೇಗ್ಸೋ ಯೋಚನೆ ಮಾಡಿ. ಆ ಮಗು ಮೈಂಡ್ ಸೆಟ್ ಹೆಂಗಿರುತ್ತೋ ಗೊತ್ತಿಲ್ಲ. ಒಬ್ಬರದನ್ನ ನೆಗೆಟಿವ್ ಆಗಿ ತಗೊಂಡು ಹೆಚ್ಚು ಕಡಿಮೆ ಮಾಡ್ಕೊಂಡ್ರು ನಿಮ್ ಲೈಫ್ ಹಾಳಾಗೋಗ್ಬಿಡುತ್ತೆ. ಒಬ್ರು ನಿಮ್ ಫ್ರೆಂಡ್ ಅಂತ ಗೊತ್ತಾದ್ರೆ, ನಿಮ್ ಫ್ರೆಂಡ್ಸ್ ಕ್ಲೋಸ್ ಆಗಿದ್ರೆ ಅದೊಂಥರ. ಬಟ್ ನೀವು ಸುಮ್ಮನೆ ಅದನ್ನ ಹಾಬಿ ಆಗೋ ಹೀರೋಯಿಸಂ ತೋರ್ಸಕ್ ಹೋಗಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ ಕೆರಿಯರ್ ಹಾಳಾಗೋಗ್ಬಿಡುತ್ತೆ. ಯಾಕೆಂದ್ರೆ ಮೆಡಿಕಲ್ ಕಾಲೇಜಲ್ಲಿ ಒಬ್ಬ ಹುಡುಗ ಕ್ಯಾಶುವಲ್ ಆಗಿ ಏನೋ ರ್ಯಾಂಡಮ್ ಆಗಿ ಅಂದಿದ್ದಾನೆ, ಆ ಹುಡುಗಿ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾಳೆ. ಆ ಹುಡುಗನ್ನ ತೆಗೆದು ಈಗಲೂ ಇಂಪ್ರಿಸನ್, ಅವ್ನು ಮರ್ಡರ್ ಕೇಸ್ ಬುಕ್ ಮಾಡಿ, ಅವ್ನು ಫಸ್ಟ್ ಇಯರ್ ಗೊತ್ತಿರಬೇಕು, 144ನೇ ರ್ಯಾಂಕ್ ಒಂದು ಸ್ಟೇಟ್ ಅಲ್ಲಿ. ಅದ್ರ ಬೈ ಮಿಸ್ಟೇಕ್ ಅವ್ನು ಕಾರಿಡಾರ್ ಅಲ್ಲಿ ಏನೋ ಅಂದ ಹುಡುಗಿನ ಕ್ಯಾಶುವಲ್ ಆಗಿ ಫಸ್ಟ್ ಇಯರ್ MBBS. ಅವನು ಗೊತ್ತಿಲ್ಲ, ಇಂಟೆನ್ಷನ್ ಇಲ್ಲ. ಆದ್ರೆ ಆ ಹುಡುಗಿ ಸೆನ್ಸಿಟಿವ್, ಆ ಹುಡುಗಿ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರು. ಅವ್ರ ಅಪ್ಪ ಅಮ್ಮ ಮರ್ಡರ್ ಕೇಸ್ ಹಾಕಿದ್ರು, ಇಂಟೆನ್ಷನಲಿ ಸಾಯಿಸಿದ್ರು ಅಂತ. ಅವ್ನಿಗೆ ಇನ್ನೂ ಬೇಲ್ ಸಿಕ್ಕಿಲ್ಲ. ನಾನು ಒಂದು ಎಕ್ಸಾಂಪಲ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇಂಥ ಎಡವಟ್ಟುಗಳಾಗಬಾರ್ದು. ಲೇ, ನಾನು ನಿಮ್ಮನ್ನ ನೋಡ್ತಿಲ್ಲ ಕಣ್ರು, ಕೊಳೆ ಆಗಿರ್ತಕ್ಕಂಥ ನಿಮ್ಮಪ್ಪ ಬಟ್ಟೆ ಕಾಣಿಸ್ತಿದೆ ನಮ್ಗೆ. ನಿಮ್ಮನ್ನ ಇಷ್ಟ ಕಳಿಸ್ಬೇಕು ಅಂತ ನಿಮ್ಮ ಅಮ್ಮನ ಬೆವರು ಕಾಣಿಸ್ತಿದೆ ನನಗೆ. ಅಪ್ಪ ಅಮ್ಮನ ಗೌರವಿಸಿ, ಒಳ್ಳೇದಾಗ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ. ಮಾನ್ಯ ಶಾಸಕರು ಪ್ರದೀಪ್ ಅವರೇ, ಹುಡುಗರು ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಮಾತನ್ನ ಯಾವಾಗ್ಲೂ ಕೇಳ್ತಾ ಇರ್ತಾರೆ. ಹುಡುಗರು ಮೊಬೈಲ್ ನೋಡ್ತಾ ಇರ್ತಾರೆ. ನಾವು ಹೋದಾಗ ಮೇಲೆ ಕ್ಲಾಸ್ ರೂಮ್ ಹೋಗೋದಿಲ್ಲ, ಗದರೋಕ್ ನೋಡಿದ್ರೆ ಏನ್ ನೋಡ್ತಾ ಇರಂತ ಅವ್ರು ಎಲ್ಲ ನಿಮ್ಮ ವಿಡಿಯೋಗಳನ್ನ ನೋಡ್ಬೋದು. ಪ್ರದೀಪ್ ಈಶ್ವರ್ ನಿಮ್ಮೊಂದಿಗೆ ಅಂತ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಂತ ಬೆಲ್ಲೇ ಕಾಣುತ್ತೆ ಪಕ್ಷದಲ್ಲಿ. ಒಂದ್ ನಿಮಿಷ ಅವಶ್ಯ ಅಲ್ಲ. ನಮ್ಮ ವಿದ್ಯಾರ್ಥಿಗಳು ಪ್ರತಿ ರೂಮಲ್ಲಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ಇದ್ರು, ಒಂದು ಇಂಟ್ರಾಕ್ಷನ್ ನೀವು ಅವಕಾಶ ನಮ್ಮ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡ್ಬೋದು. ಅವ್ರಿಗೆ ಬಹಳಷ್ಟು ಪ್ರಶ್ನೆಗಳಿದೆ. ಇಲ್ಲಿರ್ತಕ್ಕಂಥ 2300 ಜನ ವಿದ್ಯಾರ್ಥಿಗಳು ನಿಮ್ ಜೊತೆ ಸೆಲ್ಫಿ ತಗೊಳ್ಬೇಕು ಅಂತ ಆಸೆ ಇದೆ. ಇಷ್ಟೋ ಜನಕ್ಕೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಆಸೆ ಇದೆ. ಸರ್, 5 ವರ್ಷದಲ್ಲಿ ಅವ್ರ ಮೇಲೆ ಅವರಿಗೆ ಸೆಲ್ಫ್ ರೆಸ್ಪೆಕ್ಟ್ ಬರಂಗ್ ಮಾಡ್ತೀನಿ, ಅದಾದ್ಮೇಲೆ ಸೆಲ್ಫಿ ತಗೊಳ್ಳೋಣ ಅಂತ ಆಗ್ಬೋದು. ಈಗ ವಿದ್ಯಾರ್ಥಿಗಳು ಕೆಲವರೆಲ್ಲ ನಮ್ಮ ಹತ್ರ ಹೇಳಿದ್ರು, ಸರ್ ನಾವು ಪ್ರಶ್ನೆ ಕೇಳಬೇಕು ಅಂತ. ಮೊದಲ ಅವಕಾಶವನ್ನ ಕೊಡ್ತಾ ಇದ್ದೀವಿ. ಒಂದು 5 ಜನಕ್ಕೆ ಮಾತ್ರ ಅವಕಾಶ ಕೊಡ್ತೀವಿ. ಬರಮ್ಮ, ಕೊಡ್ತೀವಿ ಎಲ್ಲ. ಒಂದ್ ನಿಮಿಷ, ನನ್ ಕಾನ್ಸ್ಟಿಟ್ಯೂನ್ಸಿ ಬಂದ್ರಪ್ಪ ನೀವು. ಚಿಕ್ಕಬಳ್ಳಾಪುರ, ಒಂದ್ ನಿಮಿಷ ಸರ್, ಯೋಚನೆ ಮಾಡಬೇಡಿ. ಇಲ್ಲಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆ, ಗೊತ್ತು ಸರ್. ನಮ್ ಕಣ್ಣು ಮುಂದೆ 2300 ಜನ ಹುಡುಗರಲ್ಲಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಇಲ್ಲಿದೆ. ಹಾಗಾಗಿ ಗುಡ್ ಆಫ್ಟರ್ನೂನ್ ಸರ್. ನನ್ನ ಹೆಸರು ಸರಿತಾ MB ಸರ್. ನಾನು ಸೆಕೆಂಡ್ ಇಯರ್ BCA ಓದ್ತಾ ಇದ್ದೀನಿ ಸರ್. ಇಡೀ ಕರ್ನಾಟಕ ರಾಜ್ಯ ನಿಮ್ಮ ಕಡೆ ನೋಡೋ ಹಾಗೆ ಕೇವಲ 22 ದಿನಗಳಲ್ಲಿ ಶಾಸಕರಾಗಿ ಸಾಧನೆ ಮಾಡಿದಿರಲ್ವಾ ಸರ್? ಈ ಒಂದು ಸಾಧನೆಗೆ ನಿಮ್ಮ ಒಂದು ಗೌಪ್ಯತೆ ಹಾಗೂ ಧೈರ್ಯ ಏನು ಸರ್? ಮೊದಲು ನನ್ನ ಗ್ರಾಮಕ್ಕೆ ನನ್ನ ಇಂಟ್ರಡಕ್ಷನ್ ಇರಲಿಲ್ಲ. ಇವತ್ತು ಕರ್ನಾಟಕದ ಪ್ರತಿ ಗ್ರಾಮಕ್ಕೂ ನನ್ನ ಇಂಟ್ರಡಕ್ಷನ್ ಇದೆ. ಇದರಿಂದ ಒಂದೇ, ಲೈಫಲ್ಲಿ ಗೆಲ್ತೀವೋ ಸೋಲ್ತೀವೋ ರೆಸ್ಪಾನ್ಸಿಬಿಲಿಟಿ ನಮ್ದು. ನಾನು ಗೆದ್ದಿರೋದಕ್ಕೆ ನಾನೇ ಕಾರಣ ಅಂತ ಭಾವಿಸ್ತೀನಿ. ನಾನು ಸೋತ್ರು ನಾನು ಯಾರ ಮೇಲೆ ಗೂಬೆ ಕೂರಿಸ್ತೆ, ನಾನು ಜವಾಬ್ದಾರಿನ ಒತ್ಕೊಂಡು ಹೋಗೋಕ್ಕೂ ನಾನು ರೆಡಿ ಇದ್ದೀನಿ. ನಾನು ಸೋತ್ ಬಿಟ್ರೆ ಗೂಬೆ ಕೂರಿಸೋದು, ಗೆದ್ದು ಬಿಟ್ರೆ ನಮ್ ಸ್ಟ್ರಗಲ್ ಅನ್ನೋದು. ಗೆದ್ರು ನಿಂದೆ, ಸೋತ್ರು ನಿಂದೆ ಅನ್ಕೊಂಡ್ರೆ ಲೈಫ್ ಚೆನ್ನಾಗಿರುತ್ತೆ. ನಾನು ಒಂದೇ ಹೇಳೋದಮ್ಮ, ಜಸ್ಟ್ ಬಿ ಸ್ಟ್ರಾಂಗ್, ತಲೆಗೆಡಿಸ್ಕೋಬೇಡಿ, ಧೈರ್ಯವಾಗಿರಿ. ನಿಮ್ಗೆ ಏನ್ ಅನ್ಸುತ್ತೋ ಅದು ಮಾಡಿ. ಜೀವನದಲ್ಲಿ ಒಂದಲ್ಲ ಒಂದಿನ ಮುಂದೆ ಬರ್ತೀರಾ. ಮುಂದೇನ ಜಾಸ್ತಿ ಯೋಚನೆ ಮಾಡಬಾರ್ದು. ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್ ಸರ್. ಹಾಯ್ ಮಾ. ನನ್ನ ಹೆಸರು ನವ್ಯ ಸರ್. ಫೈನಲ್ ಇಯರ್ BCA ಓದ್ತಿದ್ದೀನಿ ಸರ್. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀರಾ, ಬುಕ್ಸ್ ಕೊಡ್ತಿದ್ದೀರಾ, ಬಟ್ಟೆ ಕೂಡ ಕೊಡ್ತೀನಿ ಅಂತಿದ್ದೀರಾ ಸರ್. ವಿದ್ಯಾರ್ಥಿಗಳ ಕಡೆಗೆ ನಿಮ್ ನೆಕ್ಸ್ಟ್ ಸ್ಟೆಪ್ ಸರ್? ಈಗ ಫ್ರೀ CET, ನೀಟ್ ಕೋಚಿಂಗ್ ಇದೆಲ್ಲ ಮಾಡಿ ಆಲ್ ಇಂಡಿಯಾ ಸ್ಟೇಟ್ ರ್ಯಾಂಕ್ಸ್ ತರಬೇಕು ಅಂತಿದ್ದೀನಿ.
ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗೆ ಎನ್ರೋಲ್ಮೆಂಟ್ ಜಾಸ್ತಿ ಆಗಿ, ಈಗ ನೋಡಿ ನಮ್ಮ ಪರಿಶ್ರಮ ನೀಟ್ ಅಕಾಡೆಮಿಯಲ್ಲಿ ಒಂದು ಎಂಟೆಕ್ ಸ್ಟೇಟ್ ಅವ್ರಲ್ಲಿ ಹತ್ರದಲ್ಲಿ ಮನೆ ಮಾಡಿ ಅವ್ರ ಮಗುಗೆ ಅಡ್ಮಿಷನ್ ಕೊಡ್ತಾ ಇದ್ದಾರೆ ನಮ್ಮ ಅಕಾಡೆಮಿಯಲ್ಲಿ. ಸೊ ಅದನ್ನ ನಾನು ನಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ತಂದು ರ್ಯಾಂಕ್ಸ್ ತಂದು ಬೇರೆಯವರೆಲ್ಲ ಇಲ್ಲಿ ಬಂದು ಈ ಸ್ಕೂಲು ಕಾಲೇಜ್, ಅದು ಗೌರ್ಮೆಂಟ್ ಸ್ಕೂಲು ಕಾಲೇಜ್ಗೆ ಸೇರ್ಬೇಕು ಅನ್ನೋದು ನನ್ನ ಉದ್ದೇಶ. ಇದೊಂದು 2-3 ವರ್ಷದಲ್ಲಿ ಮಾಡಿ ತೋರಿಸ್ತೀನಿ, ಇಟ್ ಟೇಕ್ಸ್ ಟೈಮ್, ಬಟ್ ಪ್ರೂವ್ ಮಾಡಿ ತೋರಿಸ್ತೀನಿ ನನ್ನ ಗೌರ್ಮೆಂಟ್ ಸ್ಕೂಲ್ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ. ಈ ಸಲ ನಾವು ಹಠಕ್ಕೆ ಬಿದ್ದಿದ್ದೀವಿ, 625 ಗೌರ್ಮೆಂಟ್ ಸ್ಕೂಲ್ ಇಂದಾನೆ ತರಿಸಬೇಕು ಅಂತ ನೋಡೋಣ, ಪ್ರಯತ್ನ ಪಡ್ತಿದೀವಿ. 120 ಜನನ ಬೆಂಗಳೂರು ಕರ್ಕೊಂಡು ಹೋಗ್ತಿದ್ದೀನಿ ಡಿಸೆಂಬರ್ ಆದ್ಮೇಲೆ. ಫ್ರೀ ಕೋಚಿಂಗು, ಫ್ರೀ ಹಾಸ್ಟ್ಲು, ₹1 ಅವ್ರ ಹತ್ರ ಚಾರ್ಜ್ ಮಾಡಲ್ಲ. ತುಂಬಾ ಬಡ ಕುಟುಂಬದ ಮಕ್ಕಳು, ಅವ್ರನ್ನ ಆಲ್ ಇಂಡಿಯಾ ರ್ಯಾಂಕ್ ಕೊಡಿಸ್ಬೇಕು ಅನ್ನೋದು ನನ್ನ ಕನಸು. ಪ್ರಯತ್ನ ಪಡ್ತಿದ್ದೀನಮ್ಮ. ಇನ್ನ ಬಹಳಷ್ಟು ಯೋಜನೆಗಳಿದೆ, ಬಟ್ ಪ್ರದೀಪ್ ಈಶ್ವರ್ ಇದ್ರೆ ಸ್ಟೂಡೆಂಟ್ ಫ್ಯೂಚರ್ ಚೆನ್ನಾಗಿರುತ್ತೆ. ನೋಡಿ, ಬೇರೆಯವರು ಮೀನ್ ಹಿಡ್ಕೊಡ್ತಾರೇನೋ, ನಾನು ಮೀನ್ ಹಿಡಿಯೋದನ್ನ ಕಲ್ಸಕ್ ಪ್ರಯತ್ನ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮೀನ್ ಹಿಡ್ಕೊಟ್ರೆ ಒಂದು ತಿನ್ಬೋದು, ಮೀನ್ ಹಿಡಿಯೋದು ಕೊಟ್ರೆ ನಾನು ಇವ್ರನ್ನ ಎಂಪವರ್ ಮಾಡಿ ಇವ್ರನ್ನೊಂದು ರೇಂಜ್ ಅಲ್ಲಿ ಇಟ್ರೆ ಅವ್ರ ಫ್ಯಾಮಿಲಿ ನೀವು ಸಾಕೊಂತಾರೆ. ಥ್ಯಾಂಕ್ ಯು.